ವೆಲ್ಕಮ್ ಟು ಸುಡೀಪ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋ ಡೆಲ್ಲಿ ನೋಟಿನ ಚಿತ್ರದುರ್ಗದ ಕೋಟೆ ಎಂದರೆ ಕೇವಲ ಕಲ್ಲುಗಳ ಗುಂಪಲ್ಲ, ಅದು ಸಾಹಸ ಮತ್ತು ತಂತ್ರಜ್ಞಾನದ ಅದ್ಭುತ. ಈ ಕೋಟೆಯ ಬಗ್ಗೆ ನಿಮಗೆ ಹೆಚ್ಚಾಗಿ ತಿಳಿಯದ ಕೆಲವು ಕುತೂಹಲಕಾರಿ ಸಂಗತಿಗಳು, ಅನ್ನೋನ್ ಫ್ಯಾಕ್ಟ್ಸ್ ಇಲ್ಲಿವೆ. 1. 7 ಸುತ್ತಿನ ಕೋಟೆ ಯ ಹಿಂದಿನ ರಹಸ್ಯ. ಈ ಕೋಟೆಗೆ ಕೇವಲ ರಕ್ಷಣೆಗಾಗಿ 7 ಸುತ್ತುಗಳನ್ನು ನಿರ್ಮಿಸಿಲ್ಲ. ಶತ್ರುಗಳು ಆನೆಯ ಮೇಲೆ ಬಂದರೂ ಸಹ ಪ್ರತಿ ಬಾಗಿಲನ್ನು ದಾಟುವಾಗ ಆನೆಗಳು ನೇರವಾಗಿ ನುಗ್ಗದಂತೆ ಜಿಗ್ ಜಾಗ್, ವಂಕಿ ಮಾದರಿಯಲ್ಲಿ ದಾರಿಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಇದು ಶತ್ರುಗಳ ವೇಗವನ್ನು ತಗ್ಗಿಸುತ್ತಿತ್ತು. 2. ವಿಶಿಷ್ಟ ಕಲ್ಲುಗಳ ಜೋಡಣೆ. ಈ ಕೋಟೆಯ ನಿರ್ಮಾಣದಲ್ಲಿ ಎಲ್ಲೂ ಸಿಮೆಂಟ್ ಅಥವಾ ಗಾರೆ ಮಾರ್ಟರ್ ಬಳಸಿಲ್ಲ. ಕಲ್ಲುಗಳನ್ನು ಒಂದಕ್ಕೊಂದು ಲಾಕ್ ಆಗುವಂತೆ ಇಂಟರ್ಲಾಕಿಂಗ್ ಸಿಸ್ಟಮ್ ಕೆತ್ತಿ ಜೋಡಿಸಲಾಗಿದೆ. ಈ ತಂತ್ರಜ್ಞಾನದಿಂದಾಗಿ ನೂರಾರು ವರ್ಷಗಳಾದರೂ ಕೋಟೆ ಇಂದಿಗೂ ಭದ್ರವಾಗಿದೆ. 3. ಮಳೆನೀರು ಕೊಯ್ಲು ರೈನ್ ವಾಟರ್ ಹಾರ್ವೆಸ್ಟಿಂಗ್. ಕೋಟೆಯ ಒಳಗೆ ನೀರಿನ ಕ್ಷಾಮ ಬರದಂತೆ ನೋಡಿಕೊಳ್ಳಲು ಅದ್ಭುತ ವ್ಯವಸ್ಥೆ ಇತ್ತು. ಮೇಲಿನಿಂದ ಬೀಳುವ ಪ್ರತಿ ಹನಿ ಮಳೆನೀರು ವ್ಯರ್ಥವಾಗದೆ ಹರಿದು ಕೆಳಗಿನ ಹೊಂಡಗಳನ್ನು, ಉದಾಹರಣೆಗೆ ಅಕ್ಕ ತಂಗಿ ಹೊಂಡ ಸೇರುವಂತೆ ಕಾಲುವೆಗಳನ್ನು ನಿರ್ಮಿಸಲಾಗಿತ್ತು. ಬರಗಾಲದಲ್ಲೂ ಇಲ್ಲಿನ ಸೈನಿಕರಿಗೆ ನೀರಿನ ಕೊರತೆಯಾಗುತ್ತಿರಲಿಲ್ಲ. 4. ಎಣ್ಣೆ ಬಾವಿಗಳ ರಹಸ್ಯ. ಕೋಟೆಯ ಬಾಗಿಲುಗಳ ಮೇಲ್ಭಾಗದಲ್ಲಿ ಸಣ್ಣ ರಂಧ್ರಗಳಿರುತ್ತಿದ್ದವು. ಶತ್ರುಗಳು ಬಾಗಿಲು ಮುರಿಯಲು ಪ್ರಯತ್ನಿಸಿದಾಗ ಸೈನಿಕರು ಮೇಲಿನಿಂದ ಕುದಿಯುವ ಎಣ್ಣೆಯನ್ನು ಸುರಿಯುತ್ತಿದ್ದರು. ಇದಕ್ಕೆಂದೇ ಕೋಟೆಯ ಒಳಗೆ ಪ್ರತ್ಯೇಕ ಎಣ್ಣೆ ಹೊಂಡಗಳಿದ್ದವು. 5. ಪ್ರತಿಧ್ವನಿ ಮತ್ತು ಸಂವಹನ. ಕೋಟೆಯ ಕೆಲವು ಭಾಗಗಳಲ್ಲಿ ನಿಂತು ಮಾತನಾಡಿದರೆ ಅಥವಾ ಸನ್ನೆ ಮಾಡಿದರೆ ಅದು ದೂರದ ಕಾವಲು ಗೋಪುರಗಳಿಗೆ ಸ್ಪಷ್ಟವಾಗಿ ಕೇಳಿಸುವ ಅಥವಾ ಕಾಣಿಸುವಂತೆ ವಿನ್ಯಾಸ ಮಾಡಲಾಗಿತ್ತು. ಇದು ತುರ್ತು ಸಂದರ್ಭದಲ್ಲಿ ಮಾಹಿತಿಯನ್ನು ರವಾನಿಸಲು ಸಹಕಾರಿಯಾಗಿತ್ತು. 6. ಒನಕೆ ಓಬವ್ವನ ಕಿಂಡಿಯ ನಿಜವಾದ ಹೆಸರು. ನಾವು ಇಂದು ಇದನ್ನು ಓಬವ್ವನ ಕಿಂಡಿ ಎಂದು ಕರೆಯುತ್ತೇವೆ, ಆದರೆ ಮೂಲತಃ ಇದು ಕೋಟೆಯ ಒಳಗಿನ ತ್ಯಾಜ್ಯ ಅಥವಾ ನೀರು ಹೊರಹೋಗಲು ಇದ್ದ ಸಣ್ಣ ದಾರಿಯಾಗಿತ್ತು. ಹೈದರ್ ಅಲಿಯ ಸೈನಿಕರು ಇಷ್ಟು ಚಿಕ್ಕ ಜಾಗದಿಂದ ಒಳಬರಬಹುದು ಎಂದು ಯಾರೂ ಊಹಿಸಿರಲಿಲ್ಲ. 7 ಸುತ್ತಿನ ಬಾಗಿಲುಗಳು 7 ಗೇಟ್ಸ್. ಕೋಟೆಯನ್ನು ಪ್ರವೇಶಿಸುವಾಗ ನೀವು 7 ಪ್ರಮುಖ ಬಾಗಿಲುಗಳನ್ನು ದಾಟಬೇಕು. ಪ್ರತಿ ಬಾಗಿಲಿಗೂ ವಿಶಿಷ್ಟ ಹೆಸರಿದೆ, ಉದಾಹರಣೆಗೆ ರಂಗಯ್ಯನ ಬಾಗಿಲು, ಸಿದ್ದಯ್ಯನ ಬಾಗಿಲು. ಈ ಬಾಗಿಲುಗಳ ವಿನ್ಯಾಸ ಶತ್ರು ಸೈನ್ಯವನ್ನು ಕಂಗಾಲು ಮಾಡುವಂತಿತ್ತು. ಪೂರ್ಣವಿರಾಮ. ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಸ್ಯಾಂಪಿಗೆ ಸಿದ್ದೇಶ್ವರ ಟೆಂಪಲ್. ಕೋಟೆಯ ಒಳಗೆ ಇರುವ ಈ ಸುಂದರ ದೇವಸ್ಥಾನವು ಶಿಲ್ಪಕಲೆಗೆ ಹೆಸರುವಾಸಿ. ಬೆಟ್ಟದ ತುದಿಯಲ್ಲಿರುವ ಈ ದೇವಸ್ಥಾನದ ಪರಿಸರವು ತುಂಬಾ ಶಾಂತಿಯುತವಾಗಿದೆ. ಅಕ್ಕ ತಂಗಿ ಹೊಂಡ ಅಕ್ಕ ಟಂಗಿ ಹೊಂಡ. ಇವು ಕೋಟೆಯ ಒಳಗಿರುವ 2 ದೊಡ್ಡ ನೀರಿನ ಹೊಂಡಗಳು. ಮಳೆನೀರನ್ನು ಶೇಖರಿಸಿಡಲು ಮಾಡಿದ್ದ ಅದ್ಭುತ ವ್ಯವಸ್ಥೆ ಇದು. ಇಂದಿಗೂ ಇಲ್ಲಿ ನೀರು ಬತ್ತದೇ ಇರುವುದು ವಿಶೇಷ. ಗಾಳಿ ಗೋಪುರ ಮತ್ತು ಕಾವಲು ಗೋಪುರಗಳು ವಾಚ್ ಟವರ್ಸ್. ಕೋಟೆಯ ಎತ್ತರದ ಪ್ರದೇಶಗಳಲ್ಲಿ ಕಾವಲು ಗೋಪುರಗಳಿವೆ. ಇಲ್ಲಿಂದ ಸುತ್ತಮುತ್ತಲ ಮೈಲಿಗಟ್ಟಲೆ ಪ್ರದೇಶದ ಮೇಲೆ ಕಣ್ಣಿಡಲು ಸಾಧ್ಯವಿತ್ತು. ಇಲ್ಲಿನ ಎತ್ತರದ ಜಾಗದಿಂದ ಚಿತ್ರದುರ್ಗ ನಗರದ ಸುಂದರ ನೋಟ ಕಾಣಸಿಗುತ್ತದೆ. ಏಕನಾಥೇಶ್ವರಿ ದೇವಸ್ಥಾನ ಮತ್ತು ತೇರು ಏಕನಾಥೇಶ್ವರಿ ಟೆಂಪಲ್. ಕೋಟೆಯ ಆವರಣದಲ್ಲಿರುವ ಈ ದೇವಸ್ಥಾನದ ಮುಂಭಾಗದಲ್ಲಿ ಕಲ್ಲಿನಲ್ಲಿ ಕೆತ್ತಿದ ಸುಂದರವಾದ ದೀಪಸ್ತಂಭಗಳಿವೆ. ಇಲ್ಲಿನ ವಾಸ್ತುಶಿಲ್ಪವು ವಿಜಯನಗರ ಶೈಲಿಯನ್ನು ನೆನಪಿಸುತ್ತದೆ. ಮದ್ದು ಬೀಸುವ ಕಲ್ಲುಗಳು ಗನ್ಪೌಡರ್ ಗ್ರೈಂಡರ್ಸ್. ಯುದ್ಧದ ಸಮಯದಲ್ಲಿ ಮದ್ದುಗುಂಡುಗಳನ್ನು ಗನ್ಪೌಡರ್ ತಯಾರಿಸಲು ಬಳಸುತ್ತಿದ್ದ ಬೃಹತ್ಕಲ್ಲಿನ ಚಕ್ರಗಳನ್ನು ನೀವು ಇಲ್ಲಿ ಕಾಣಬಹುದು. ಇವುಗಳನ್ನು ಆನೆಗಳ ಸಹಾಯದಿಂದ ತಿರುಗಿಸಲಾಗುತ್ತಿತ್ತು.